ಎಲ್ರಿಗೂ ಶುಭೋದಯ ಸ್ನೇಹಿತರೆ ಅಂತ ಹೇಳಿ ಹೊರಗಡೆ ಬಂದರೆ ಟೈಮ್ ನೋಡಿದ್ರೆ ಆಗಲೇ 6 ಗಂಟೆಗೆ 5 ನಿಮಿಷ ಉಳಿದಿತ್ತು. ಇಷ್ಟೊತ್ತವರೆಗೂ ಮಲಗಿಬಿಟ್ನ ಅಂತ ಹಾಗೆ ಹೊರಗಡೆ ಬಂದರೆ ಕುಡಿಯೋಕೆ ನೀರು ತುಂಬಿಸಿಲ್ಲ ಅಂತ ಅಮ್ಮ ಬೈತಾರೆ ಅಂತಲೇ ಹೊರಗಡೆ ಬಂದೆ. 6 ಗಂಟೆಗೆ ಕರೆಂಟ್ ಹೋಗ್ಬಿಡುತ್ತೆ, ನೀರು ನಿಂತೋಗುತ್ತೆ ಅಂತ. ಅಷ್ಟಲ್ಲಾಗಲೇ ಅಮ್ಮ ಹೊರಗಡೆ ಎದ್ದು ಬಂದಿದ್ರು. ಬಾಗಿಲಿಗೆ ನೀರು ಹಾಕಿದ್ದಾರೆ, ಬಕೆಟಲ್ಲಿ ನೀರು ತುಂಬಿಸಿದ್ದಾರೆ. ನೋಡೋಣ ಒಳಗಡೆ ಹೋಗಿ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಓಹೋ, ಆಗಲೇ ಅಮ್ಮ ಹಾಲು ತಂದಿಟ್ಟಿದ್ದಾರೆ. ಏನು ಮಾಡೋದು, ನೀರು ತುಂಬಿಸಿಟ್ಟಿದ್ದಾರೆ. ಅರ್ಜೆಂಟಾಗಿ ಟೀಗಿಟ್ಟು ಎದ್ದಿರೋರಿಗೆಲ್ಲ ಟೀ ಮಾಡಿಕೊಟ್ಬಿಡ್ತೀನಿ. ಆಮೇಲೆ ಅಮ್ಮನಿಗೆ ಏನು ಮಾಡೋದು ಅಂತ ಕೇಳೋಣ ಅಂತ ನಿಂತ್ಕೊಂಡೆ. ಅಮ್ಮ ಬಂದರೆ ಇಷ್ಟೊತ್ತವರೆಗೂ ಮಲಗಿದ್ಯಾ ಅಂತ ಬೈತಾರೆ ಅಂದ್ಕೊಂಡೆ, ಆದರೆ ಏನೂ ಬೈದಿಲ್ಲ. ಮತ್ತೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ತಿಂಡಿ ಏನು ಮಾಡೋದು ಅಂತ ಕೇಳಬೇಕು ಅಮ್ಮನ. ಹೊರಗಡೆ ಇದ್ದಾರೆ, ಬಂದ ತಕ್ಷಣ ಕೇಳಿಬಿಡ್ತೀನಿ. ಆದರೆ ಇವತ್ತೊಂದು SM ಕೃಷ್ಣ ಸರ್ ತೀರ್ಕೊಂಡಿದ್ದರಿಂದ ಸ್ಕೂಲ್ಗಳಿಗೆಲ್ಲ ರಜಾ ಇದೆ. ಅದಕ್ಕೆ ತಿಂಡಿ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋ ಭಯ ಅಂತೂ ಇಲ್ಲ ಇವತ್ತು. ಆದರೂ ಟೈಮಿಗೆ ಸರಿಯಾಗಿ ತಿಂಡಿ ಮಾಡಬೇಕು. ಅಪ್ಪ ಅಂಗಡಿಗೆ ಹೋಗೋ ಅಷ್ಟರಲ್ಲಿ ಫಸ್ಟು ಟೀ ಕೊಟ್ಬಿಟ್ಟು ಆಮೇಲೆ ತಿಂಡಿ ಏನು ಮಾಡೋದು ಅಂತ ಕೇಳ್ಕೊತೀನಿ ಅಮ್ಮನ ಕೇಳಬೇಕು ಏನು ಮಾಡೋದು ಅಂತ. ನನಗಂತೂ ಗೊತ್ತಾಗ್ತಾಯಿಲ್ಲ. ಅರ್ಜೆಂಟಿಗೆ ಅಮ್ಮನ್ನ ಕೇಳಿದರೆ ಹೇಳ್ತಾರೆ ಏನು ತಿಂಡಿ ಮಾಡೋದು ಅಂತ. ನನಗಂತೂ ಬೆಳಿಗ್ಗೆ ಲೇಟಾಗಿ ಎದ್ದಿರೋದ್ರಿಂದ ಏನು ತಿಂಡಿ ಮಾಡಬೇಕು ಅಂತ ಐಡಿಯಾನೇ ಸಿಗ್ತಾಯಿಲ್ಲ. ಫಸ್ಟು ಟೀ ಕೊಟ್ಟು ಬರ್ತೀನಿ, ಆಮೇಲೆ ಯೋಚನೆ ಮಾಡೋಣ. ಅಷ್ಟರಲ್ಲಿ ಅಮ್ಮ ಬರ್ತಾರೆ. ಬೈತಾರಾ ಇಲ್ಲ ಹಾಗೆ ಹೇಳ್ತಾರಾ ಗೊತ್ತಾಗ್ತಾಯಿಲ್ಲ. ಏನು ಮಾಡೋದು, ಇಷ್ಟೊತ್ತವರೆಗೂ ಮಲಗಿಬಿಟ್ಟಿದ್ದೀನಿ ಇವತ್ತು. ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಅಮ್ಮ ಬಂದರೆ ಬೈಯೋದಂತೂ ಗ್ಯಾರಂಟಿ ಅಂತ. ಫಸ್ಟು ಟೀ ಕೊಟ್ಟರೆ ಎಲ್ಲರೂ ಕ್ಲಿಯರ್ ಆಗ್ತಾರೆ. ಆಮೇಲೆ ತಿಂಡಿ ಕಡೆ ನೋಡೋಣ ಏನು ಮಾಡೋದು ಅಂತ. ಟೆನ್ಷನ್, ತಲೆ ಅಂತೂ ಓಡ್ತಾ ಇಲ್ಲ. ಬೆಳಿಗ್ಗೆ ಏನು ತಿಂಡಿ ಮಾಡಬೇಕು ಅಂತ. ಅಮ್ಮ ಬರ್ತಾಯಿದ್ದಾರೆ, ಕೇಳ್ತೀನಿ. ನಿಮಿಷ. ಅಮ್ಮ, ತಿಂಡಿ ಏನು ಮಾಡೋದು? ಸರಿ, ಅಮ್ಮ ಹೇಳಿದ್ರು ತಿಳಿ ಸಾಂಬಾರು ಮಾಡಿ ಅನ್ನ ಮಾಡು ಅಂತ. ಸದ್ಯಕ್ಕೆ ಮೊದಲು ಅನ್ನಕ್ಕೆ ಇಟ್ಬಿಡ್ತೀನಿ. ಅನ್ನ ಮಾಡಿಟ್ಬಿಟ್ರೆ ಸಾಂಬಾರು ಆಮೇಲೆ ಮಾಡ್ಕೋಬೋದು. ಅರ್ಜೆಂಟೇನಿಲ್ಲ, ಆದರೂ ಮಾಡೇಬೇಕು. ಎಷ್ಟೊತ್ತಾದರೂ ಲೇಟಾದರೆ ಅಪ್ಪ ಅಂಗಡಿಗೆ ಹೊರ್ಟೋಗ್ತಾರೆ. ಅದಕ್ಕೆ ಅನ್ನಕ್ಕೆ ಇಟ್ಬಿಡ್ತೀನಿ, ಆಮೇಲೆ ಹೋಗಿ ಟೀ ಕೊಟ್ಟು ಬರ್ತೀನಿ. ಏನು ಮಾಡಬೇಕು, ಕೈ ಕಾಲಂತೂ ಆಡ್ತಿಲ್ಲ. ಲೇಟಾಗಿದ್ದರೆ ಇದೊಂದು ಟೆನ್ಷನ್ನು, ಬೇಗ ತಿಂಡಿ ರೆಡಿ ಮಾಡಬೇಕು ಅಂತ. ಅಕ್ಕಿ ಎಲ್ಲ ಚೆನ್ನಾಗಿ ವಾಶ್ ಮಾಡಿದ್ದಾಯಿತು. ಏನು ಜಾಸ್ತಿ ಗಲೀಜೇನಿಲ್ಲ, ಹಾಗೆ ಒಂದು ಸಲ ತೊಳೆದಿಟ್ರೆ ಆಗುತ್ತೆ. ಟೀ ಉಗ್ತಾ ಇದೆ. ಆಯಿತು, ಟೀ ಅನ್ನಕ್ಕೆ ಇಟ್ಟಿದ್ದೀನಿ. ಟೀ ಮಾಡಿ ಕೊಟ್ಬರೋ ಅಷ್ಟರಲ್ಲಿ ಅನ್ನನೂ ಆಗುತ್ತೆ. ಫಸ್ಟು ಎಲ್ರಿಗೂ ಟೀ ಕೊಟ್ಬಿಡಬೇಕು. ಆಗಲೇ ಇನ್ನೇನು 6:15 ಆಯಿತು. ಏನು ಮಾಡಬೇಕು, ಟೀ ಕೊಟ್ಟು ಬಂದು ಆಮೇಲೆ ಯೋಚನೆ ಮಾಡೋಣ ಮುಂದೆ ಏನು ಮಾಡೋದು ಅಂತ. ಫಸ್ಟು ಟೀ ಕುಡಿದ್ರೆ ಮೈಂಡ್ ಸ್ವಲ್ಪ ಫ್ರೀ ಆಗುತ್ತೆ. ಬೆಳಿಗ್ಗೆ ಟೀ ಕುಡ್ದಿಲ್ಲ ಅಂದರೆ ಕೈ ಕಾಲು ಓಡಲ್ಲ. ಟೆನ್ಷನ್ಗೆ ಕೊಟ್ಟು ಬಂದುಬಿಡ್ತೀನಿ ಟೀನ ಬೇಗ. ನೀವು ಟೀ ಕುಡಿತೀರಾ? ಅನ್ನ ಕುದಿ ಬಂತು. ಬೇಳೆ ಇಟ್ಟಿದ್ದೀನಿ ಕೂಗೋದಕ್ಕೆ. ತಿಳಿ ಸಾಂಬಾರು ಮಾಡ್ಕೋ. ಒಗ್ಗರಣೆಗೆ ಈರುಳ್ಳಿನೂ ರೆಡಿ ಇದೆ. ಅನ್ನ ಇನ್ನು ಸ್ವಲ್ಪ ಹೊತ್ತು, ಒಂದು 5 ನಿಮಿಷದಲ್ಲಿ ಅನ್ನ ರೆಡಿ ಆಗುತ್ತೆ. ಅನ್ನ ರೆಡಿ ಆಗ್ತಿದ್ದಾಗೆ ಸಾಂಬಾರು ಒಗ್ಗರಣೆ ಮಾಡಿ ಇಟ್ಕೊಂಡ್ರೆ ಸಾಂಬಾರು ರೆಡಿ. ತಿಂಡಿ ಬಾ, ಏನು ಮಾಡಬೇಕು. ಒಗ್ಗರಣೆ ಮಾಡ್ಕೊಬಿಡ್ತೀನಿ ಫಸ್ಟು. ಬೇಳೆ ಕೂಗಿದೆ, 1 ವಿಜಿಲ್ ಕೂಗೋ ಜಾಗಕ್ಕೆ 5 ವಿಜಿಲ್ ಕೂಗಿಸಿಟ್ಟಿದ್ದೀನಿ ಬೇಳೆನ. ಬೇಗ ಆಗಲಿ ಅಂತ. ಬೇಗ ಇದ್ದಿದ್ರೆ ನಿಧಾನಕ್ಕೆ ಮಾಡ್ತಿದ್ದೆ.
ಆದರೆ ಎದ್ದಿದ್ದೆ ಲೇಟ್ ಆದ್ದರಿಂದ ಬೇಳೆನೂ ಜಾಸ್ತಿನೇ ಕೂಗಿಸಿದ್ದೀನಿ. ನೋಡೋಣ ಏನಾಗಿದೆಯೋ ಅಂತ ಗೊತ್ತಿಲ್ಲ. ಇನ್ನೂ ಕ್ಯಾಪ್ ತೆಗ್ದಿಲ್ಲ. ಒಗ್ಗರಣೆಗೆ ಇಟ್ಟಿದ್ದೀನಿ. ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ತೆಗಿತೀನಿ. ಅಲ್ಲಿವರೆಗೂ ಕ್ಯಾಪ್ ತೆಗಿಯಲ್ಲ. ಒಗ್ಗರಣೆಗೆ ಮಾಮೂಲಿ ಸಾಸಿವೆ, ಈರುಳ್ಳಿ, ಕರಿಬೇವು, ಕರಿಬೇವು ಸ್ವಲ್ಪ ಸಿಡಿತಾ ಇದೆ ಜಾಸ್ತಿ. ಈಗ ಸ್ವಲ್ಪ ಬೆಳಕಾಗಿದೆ ಚೆನ್ನಾಗಿ. ಎಷ್ಟಾಯಿತು ಟೈಮು? 6:45 ಇಲ್ಲ 6:50. ಬೇಗ ಬೇಗ ಮಾಡಬೇಕು, ಇಲ್ಲಾಂದರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಜಾಸ್ತಿ. ಒಗ್ಗರಣೆ ಬೆಂದಿದೆಯಾ? ಬೇಯ್ತಾ ಇದೆ ನೋಡಿ. ಆಯಿತು, ಒಗ್ಗರಣೆ ಬೇಯ್ತಾ ಇದೆ. ಬೇಳೆ ಕೂಗಿಸಿರೋದನ್ನು ಹಾಕೊಬಿಡೋಣ ಈಗ. ನೋಡೋಣ ಬೇಳೆ ಏನಾಗಿದೆ ಅಂತ. ಬೆಳ್ಳುಳ್ಳಿ ಮರ್ತುಬಿಟ್ಟಿದ್ದೆ. ಬೇಳೆ ಬೆಂದಿದೆಯಾ? ಅಯ್ಯೋ, ನನ್ನ ಇದಕ್ಕೆ ಅದು ಕೂಡ ಬೆಂದಿಲ್ಲ ಇವತ್ತು ಸರಿಯಾಗಿ. ಎಲ್ಲ ಒಂದೇ ಟೈಮಲ್ಲಿ ಕೈ ಕೊಡುತ್ತಂದರೆ ಇದೇ ಇರಬೇಕು. ಅರ್ಧ ಬೇಳೆನೂ ಬೆಂದಿಲ್ಲ ಇವತ್ತು. ಬೆಂದಿಲ್ಲ, ಸ್ವಲ್ಪ ಸ್ವಲ್ಪ ಮಾತ್ರ ಬೆಂದಿದೆ. ಏನು ಮಾಡೋಕ್ಕಾಗಲ್ಲ. ಇರೋದು ಹೇಗಿದೆಯೋ ಹಂಗೆ ಮಾಡಿಡ್ತೀನಿ ಅಷ್ಟೆ. ಮಧ್ಯಾಹ್ನಕ್ಕೆ ನೋಡ್ಕೊಳ್ಳೋಣ, ಏನಾದರೂ ಸ್ಪೆಷಲ್ ಮಾಡ್ಬೋದು. ಈಗ ತಿಂಡಿ ಒಂದು ಮುಗಿಸ್ಬಿಟ್ರೆ ಮಿಕ್ಕಿದ ಕೆಲಸ ಆಮೇಲೆ. ಫಸ್ಟ್ ತಿಂಡಿ ಕೊಡಬೇಕು. ಒಗ್ಗರಣೆ ಮುಗೀತು, ಬೆಂದಿದೆ ಚೆನ್ನಾಗಿ. ಈಗ ಸಾಂಬಾರು ಬಗ್ಗಿಸ್ಕೊಂಬಿಡ್ತೀನಿ ಬೇಳೆ ಬೆಂದಿರೋದನ್ನ, ಇಲ್ಲಾಂದರೆ ಲೇಟಾಗೋಗ್ಬಿಡುತ್ತೆ ಜಾಸ್ತಿ ಬೇಯಿಸ್ತಾ ಕೂತ್ಕೊಂಡ್ರೆ. ಅಷ್ಟೇ. ತಿಳಿ ಸಾರಾದರೆ ಬೇಗ ಮಾಡ್ಬೋದು, ಬೇರೆ ತಿಂಡಿ ಆದರೆ ಲೇಟ್. ಏನು ಖಾರ ಪುಡಿ, ಧನಿಯಾ ಪುಡಿ ಹಾಕ್ಬಿಟ್ರೆ ಉಳಿಬಿಟ್ಟು ಮುಚ್ಚಿಬಿಟ್ಟಿದ್ದೀನಿ. ಮುಗಿಯುತ್ತೆ ಸಾಂಬಾರು ಕೆಲಸ. ಖಾರ ಸಾಕು. ಜಾಸ್ತಿ ಖಾರ ಹಾಕಿದ್ರೆ ಆಮೇಲೆ ಮತ್ತೆ ಬೈಸ್ಕೊಬೇಕಾಗುತ್ತೆ. ಬೆಳಿಗ್ಗೆಯಿಂದ ಹೇಗೋ ಬೈಸ್ಕೊಳ್ಳೋದು ತಪ್ಪಿಸ್ಕೊಂಡಿದ್ದೀನಿ, ಇಲ್ಲಾಂದರೆ ಈಗ ಮತ್ತೆ ಬೈಸ್ಕೊಬೇಕಾಗುತ್ತೆ. ಸಾಕು, ಜಾಸ್ತಿ ಖಾರ ಹಾಕಲ್ಲ. ಆಯಿತು, ಸಾಂಬಾರು ರೆಡಿ. ಅಪ್ಪನಿಗೆ ತಿಂಡಿ ಕೊಡಬೇಕು. ಅಂತೂ ಪಕ್ಕಾ ಟೈಮಿಗೆ ತಿಂಡಿ ಅಂತೂ ರೆಡಿ ಮಾಡಿಬಿಟ್ಟೆ. 7:15 ರೆಡಿ ತಿಂಡಿ. ಟೆನ್ಷನ್ ತಪ್ಪದಂಗಾಯಿತು. ತಿಂಡಿ ಕೊಟ್ಬಿಟ್ಟು ಬಂದುಬಿಟ್ರೆ ದೊಡ್ಡ ಕೆಲಸ ಮುಗೀತು. ಮಿಕ್ಕಿದ ಕೆಲಸ ಆಮೇಲೆ ನೋಡ್ಕೊಳ್ಳೋಣ. ಇನ್ನೇನಿಲ್ಲ, ಮಿಕ್ಕಿದ ಕೆಲಸ ಅಂದರೆ ಮಾಮೂಲಿ ಮನೆ ಕ್ಲೀನ್ ಮಾಡೋದು. ಕ್ಲೀನ್ ಮಾಡಿಬಿಟ್ಟು ನೋಡೋಣ ಮಧ್ಯಾಹ್ನಕ್ಕೆ ಏನಾದರೂ ಸ್ಪೆಷಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಏನಾಗುತ್ತೆ ಅಂತ. ಸಾಂಬಾರು ರೆಡಿ ಆಯಿತು. ಅಂತೂ ಬೇಗನೆ ಬೇಯಿಸಿದ್ದೀನಿ. ಟೈಮ್ ಆಗೋದು ಪಕ್ಕಾ ಟೈಮಿಂಗೆ 7:15 ಅಷ್ಟರಲ್ಲಿ ಬಿಸಿನೀರು ತಿಂಡಿ ರೆಡಿ. ಹಂಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಮನೆ ಕ್ಲೀನ್ ಮಾಡಿಕೊಂಡ್ರೆ ಇನ್ನು ಹೊರಗಡೆ ಕೆಲಸ ಆಮೇಲೆ ಅಷ್ಟು ಒಳಗಡೆಯಿಂದ ಕ್ಲೀನಿಂಗ್ ಆಗಿಬಿಡ್ಬೇಕು ಅಮ್ಮ ಬರೋ ಅಷ್ಟರಲ್ಲಿ. ಅಮ್ಮ ಯಾಕೋ ಇವತ್ತೇನು ಮಾತಾಡ್ತಾಯಿಲ್ಲ, ಸೈಲೆಂಟಾಗಿದ್ದಾರೆ. ಏನು ಟ್ವಿಸ್ಟ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಆದರೂ ಸ್ವಲ್ಪ ಬೇಗನೆ ಎದ್ದು ಇವತ್ತೆಲ್ಲ ಕೆಲಸ ಅವರೇ ಮುಗಿಸಿದ್ದಾರೆ. ನೋಡಬೇಕು ಏನು ಮಾಡ್ತಾರೆ ಅಂತ. ಏನಾದರೂ ಬೇರೆ ಕೆಲಸ ಇದೆಯೋ ಗೊತ್ತಿಲ್ಲ. ನನಗಂತೂ ಬೇರೆ ಕೆಲಸ ಇಲ್ಲ. ಮನೆ ಕ್ಲೀನ್ ಮಾಡಿ
ಆಮೇಲೆ ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಹರಟೆ ಹೊಡಿಯೋಣ ಅಂದ್ಕೊಂಡಿದ್ದೀನಿ. ಹುಡುಗರು ಹೊರಗಡೆ ಇದ್ದಾರೆ, ಇನ್ನೂ ತಾತನ ಜೊತೆ ಟಿ ವಿ ನೋಡ್ತಾ ಇರಬೇಕು ಮೋಸ್ಟ್ಲಿ. ಇದ್ದೇ ಇರ್ತಾರೆ ಇಷ್ಟೊತ್ತಿಗೆ. ನೋಡೋಣ, ಫಸ್ಟ್ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಹೋಗಿ. ಇದೆಲ್ಲ ಮುಗೀತು, ಇನ್ನೇನಿಲ್ಲ. ಇನ್ನು ಹೊರಗಡೆ ಪಡಿಸಲೇದು ಹೊರಂಡದ್ದು ಕಸ ಗುಡಿಸ್ಬೇಕು. ಆಯಿತು, ಮನೆಗೆ ಕಸ ಕೆಲಸ. ಫಸ್ಟ್ ಕಸ ಗುಡಿಸ್ಬಿಡ್ಬೇಕು. ಯಾವ ಕೆಲಸ ಏನೇ ಮಾಡದೇ ಇದ್ದರೂ ಮೊದಲು ಕಸ. ಫಸ್ಟ್ ಮನೆ ಕ್ಲೀನಾಗಿರಬೇಕು. ಆಯಿತು, ಎಲ್ಲ ಮುಗೀತು ಮನೆಯದು. ಇನ್ನು ಹೊರಗಡೆ ಇದ್ದೆ. ಸ್ಟೆಪ್ ಬೈ ಸ್ಟೆಪ್, 1 by 1 ಮುಗಿಸ್ಕೊಂಡು ಹೋಗ್ತಾ ಇರಬೇಕು. ಇದು ವರಾಂಡದ್ದು, ಬೇಗ ಬೇಗ ಮುಗಿಸ್ಬೇಕು. ಬೇಗ ಬೇಗ ಕೆಲಸ ಮುಗಿಸಿದ್ರೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಏನಾದರೂ ಮಾಡೋಣ ಅಂದರೆ. ಇಲ್ಲ ಅಂದರೆ ಸ್ವಲ್ಪ ಕೂಡ ಟೈಮ್ ಸಿಗೋಲ್ಲ. ಸಾಂಬಾರು ಆಫ್ ಮಾಡೋದು ಮರ್ತ್ಬಿಟ್ಟಿದ್ದೆ. ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಆಫ್ ಮಾಡಿಬಿಡ್ತೀನಿ. ಇದು ನನ್ನ ಫೇವ್ರೆಟ್ ಮಿಷಿನು. ಆದರೆ ಯಾವಾಗಲೂ ರೆಸ್ಟಲ್ಲೇ ಇರುತ್ತೆ. ಅಪರೂಪ ಕೆಲಸ ಮಾಡೋದು. ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಇದಕ್ಕೆ ಕೆಲಸ. ಆದರೆ ಡೈಲಿ ಕ್ಲೀನ್ ಮಾಡಿ ಇಟ್ಕೋತೀನಿ, ಮಿಸ್ ಮಾಡಲ್ಲ. ಇದಂದರೆ ತುಂಬ ಇಷ್ಟ ಕೆಲಸ ಮಾಡದೇ ಇದ್ರು. ಕೆಲಸ ಮಾಡುತ್ತೆ, ಚೆನ್ನಾಗಿದೆ. ಆದರೆ ನನ್ನ ಜೊತೆ ಕೆಲಸ ಮಾಡೋದು ಕಡಿಮೆ. ಫ್ರೀ ಟೈಮ್ ಇದ್ದಾಗ ಮಾತ್ರ ನಮ್ಮಿಬ್ಬರು ಕಾಂಟ್ಯಾಕ್ಟ್. ಆಯಿಲ್ ಹಾಕಿಲ್ಲ. ಆಯಿಲ್ ಹಾಕಿ ಒಂದು ಸಲ ಕ್ಲೀನ್ ಮಾಡಿಬಿಟ್ಬಿಡ್ಬೇಕು. ಆವಾಗ ಇನ್ನೊಂದು 15-20 ದಿನ ಅದ್ರದ್ದು ಸವಾಸನೇ ಇರಲ್ಲ. ಆಯಿಲ್ ಹಾಕಿಲ್ಲ ಅಂದರೆ ಜಾಮ್ ಆಗಿಬಿಡುತ್ತೆ ಮಿಷಿನೆಲ್ಲ. ಅಮ್ಮ ಬರ್ತಾರೆ. ಏನು ಅಮ್ಮ ಅಮ್ಮ ಅಂತ ಅಂತಿದ್ದಾಳೆ ಅಂತ ನೋಡ್ತಿದ್ದೀರಾ? ಅಮ್ಮ ಅಂದರೆ ಹಂಗೆ ಮಾತ್ಕೊಂದ್ಸಲ ಅಮ್ಮ ಅಂತ ಕರಿತಾ ಇರಬೇಕು, ಮಾತಾಡ್ತಾ ಇರಬೇಕು. ಅವರು ಏನಾದರೂ ಹೇಳ್ತಾ ಇರಬೇಕು, ಕೇಳ್ತಾ ಇರಬೇಕು. ಬಂದರು, ಮುಗೀತು ಕೆಲಸ. ಮನೆ ಕ್ಲೀನ್ ಮಾಡಬೇಕಂತ ಮತ್ತೆ ನೆಕ್ಸ್ಟ್ ಚೇಂಜ್. ಈ ಮನೆ ಕೆಲಸ ಮುಗೀತು. ಇನ್ನೊಂದು ಮನೆ ಇದೆ, ಅದನ್ನು ಕ್ಲೀನ್ ಮಾಡ್ಕೊಂಬಿಡೋಣ. ಅಲ್ಲಿದ್ದಾರೆ ಹುಡುಗರು, ನೋಡಬೇಕು. ಎದ್ದು ಹೊರಗಡೆ ಹೋಗಿದ್ದಾರೆ, ರೂಮಲ್ಲಿಲ್ಲ. ಎಲ್ಲ ತುಳಿದು ಗಲೀಜು ಮಾಡಿಡ್ತಾರೆ. ಅದಕ್ಕೆ ಇಲ್ಲಿ ಜಾಸ್ತಿ ಬರಲ್ಲ. ಮಲಗೋದು ಮಾತ್ರ ಇಲ್ಲಿ ಕೆಲಸ. ಬಟ್ಟೆ ಒಂದು ಡಬ್ಬಿ ತುಂಬ ಇದೆ. ಏನು ಮಾಡಬೇಕು, ಯಾವಾಗ ಹೋಗೋದು? ಹೋಗಿಲೇಬೇಕು, ಮಿಸ್ ಮಾಡೋಂಗೆ ಇಲ್ಲ. ಎಲ್ಲ ತೆಗೆದು ಹಾಕ್ಬಿಟ್ಟಿದ್ದಾರೆ. ಹುಡುಗರು ಬಟ್ಟೆನೇ ಜಾಸ್ತಿ ಇದೆ. ಯಾವುದನ್ನು ಕ್ಲೀನಾಗಿಡಲ್ಲ, ಎಲ್ಲ ಗಜಿಬಿಜಿ ಮಾಡಿಟ್ಟು ಹೋಗ್ತಾರೆ. ಸ್ಕೂಲಿಲ್ಲ ಅಂದರೆ ಇದೊಂದು ಟೆನ್ಷನ್ನು. ಯಾವ ಬಟ್ಟೆ ಎಲ್ಲೆಂದರೆ ಅಲ್ಲೇ ಬಿದ್ದಿರುತ್ತೆ. ಯಾವುದು ಇಟ್ಟ ಜಾಗದಲ್ಲಂತೂ ಒಂದೂ ಸಿಗಲ್ಲ. ಯಾವುದು ಶಾರ್ಪ್ನರು ಎಲ್ಲಿರುತ್ತೆ, ಯಾವ ಎರೇಸರ್ ಎಲ್ಲಿರುತ್ತೆ ಅಂತಲೂ ಗೊತ್ತಾಗಲ್ಲ. ಹುಡುಕಿ ತೆಗೆದಿಡಬೇಕು. ಸೋಫಾ ಸಂದಿಲೆಲ್ಲ ನೋಡಿ, ಬುಕ್ಸು ಇಲ್ಲೇ ಹಾಕಿದ್ದಾರೆ. ಕ್ಲೀನಾಗಿ ಯಾವುದೂ ತೆಗೆದಿಟ್ಕೊಳ್ಳಲ್ಲ. ಅವರಿಂದ ನಾನು ಮತ್ತೆ ಅದೇ ಮಾಡಿದ ಕೆಲಸ ಮತ್ತೆ ಮಾಡಬೇಕು ಅವ್ರ ಜೊತೆ. ಬುಕ್ಸ್ ಒಂದು ಕಡೆ ಇದೆ, ಡೈರಿ ಒಂದು ಕಡೆ ಇದೆ. ಇಲ್ಲಾಂದ್ರಲ್ಲಿ ರಜಾ ಬಂತು ಅಂದರೆ ಯಾವುದು ಅವ್ರ ಬ್ಯಾಗಲ್ಲಂತೂ ಇರಲ್ಲ. ಬ್ಯಾಗ್ ಒಂದು ಕಡೆ, ಬುಕ್ಸ್ ಒಂದು ಕಡೆ,
ಅವರೇ ಒಂದು ಕಡೆ. ನೋಡೋಣ, ಅಮ್ಮ ಏನೋ ಕರೀತಾಯಿದ್ರು, ಏನೋ ಕೆಲಸ ಇದೆ, ಪಾತ್ರೆ ತೊಳಿಬೇಕು, ಇನ್ನು ತಿಂಡಿಗೆ ಬರ್ತಾರೆಲ್ಲ. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೊಟ್ಟೋದ್ರೆ ಒಂದು ದೊಡ್ಡ ಕೆಲಸ ಆಗುತ್ತೆ.